ಅಲ್ಲಮ್ಮ ಶಂಕ್ರಿ, ನಿನಗೆ ಇದು ಸರಿ ಅನಿಸ್ತಾ ಇದೆಯಾ? ಮನೆ ಯಜಮಾನಿ ನಾನು, ನೀನು ಕೆಲ್ಸದವಳು. ಸೋಫಾ ಮೇಲೆ ಕೂತ್ಕೊಂಡು ನನ್ನ ಹತ್ರ ಕಾಲೊತ್ತಿಸ್ಕೊಳ್ತಿದ್ಯಲ್ಲಮ್ಮ, ಇದು ಸರಿಯೇನಮ್ಮ? ನೀವು ವಯಸ್ಸಲ್ ದೊಡ್ಡೋರೆಯ, ಶ್ರೀಮಂತ್ರೆಯ, ಆದ್ರೂ ಬುದ್ಧಿಯಲ್ಲಿ ಚಿಕ್ಕವರು. ನಿಮಗ್ ಸ್ವಲ್ಪ ಚಿಲ್ರೆ ಬುದ್ಧಿ. ನಿಮ್ಮ ಘನತೆಗೆ, ಗೌರವಕ್ಕೆ, ಯೋಗ್ಯತೆಗೆ ನೀವ್ ಮಾಡಿರೋ ಕೆಲ್ಸ ಸರಿ ಹೋಗಕ್ಕಿಲ್ಲ. ನಿಮ್ಗೇನಾದ್ರೂ ಆ ರೀತಿ ಯೋಚನೆ ಬಂದಾಗ ಇಂಥ ಕೆಲ್ಸ ಮಾಡಕ್ ಹೋಗಿ ಕೇವಲ ಒಬ್ಳು ಕೆಲ್ಸದವಳ ಕಾಲು ಒತ್ಬೇಕಾಯ್ತಲ್ಲ ಅಂತ ನೆನ್ಪಾಯ್ತದೆ. ಓ, ಆಗ ಇಂಥ ಕೆಲ್ಸನೆಲ್ಲ ನೀವು ಮಾಡಕ್ಕಿಲ್ಲ ಅಲ್ವಾ? ಕಾಫಿ. ಕಾಫಿ ಚಂದ ಇಲ್ಲ? ಚೆನ್ನಾಗಿಲ್ಲ. ಏನೋ ನಂಗೆ ಗೊತ್ತಿದ್ದಂಗ್ ಮಾಡಿದೆ, ಕುಡಿನಿ. ಕೂತಲ್ಲೇ ಭರತನಾಟ್ಯ ಹೆಂಗ್ ಮಾಡುದು ಅಂತ ಪ್ರಾಕ್ಟೀಸ್ ಮಾಡ್ತಿದ್ರು. ಅರ್ಥ ಆಯ್ತು ಬಿಡಿ. ಶಂಕ್ರಿ ಫ್ರಮ್ ಬನಶಂಕರಿ ಅವರೇ, ತಲೆ ಮಸಾಜ್ ಮಾಡಿ ಆದ್ಮೇಲೆ ಕತ್ತು ಮಸಾಜ್ ಮಾಡುದ? ಯಾಕೆ? ಕತ್ತಿಸ್ಕಿ ಸಾಯ್ಸಕ್ಕ? ಅಯ್ಯೋ ಗೊತ್ತಾಗಿ ಹೋಯ್ತಾ? ನಿಮ್ಮಂತವ್ರನ್ನ ದಿನಕ್ಕೆ ಎಷ್ಟು ಜನರನ್ನ ನೋಡಿವ್ನಿ. ಅಲ್ಲಮ್ಮ, ನಾವು ಮಾಡಿರೋ ಒಂದು ಸಣ್ಣ ತಪ್ಪಿಗೆ ಪಾತ್ರೆ ತೊಳೆದಿದೀವಿ, ಬಟ್ಟೆ ಒಗ್ದಿದೀವಿ, ನಿನ್ ಕೈ ಕಾಲ್ನೂ ಒತ್ತುತ್ತಾ ಇದ್ದೀವಿ. ಇನ್ನೇನು ಆ ವಿಡಿಯೋ ಡಿಲೀಟ್ ಮಾಡಲ್ವಾ? ಇವತ್ತೊಂದ್ ದಿವಸ ಇರ್ಲಿ, ವಿಡಿಯೋ ಮಾಡಿದ ದಿಸಾನೇ ವಿಡಿಯೋ ಡಿಲೀಟ್ ಮಾಡಿದ್ರೆ ಆ ವಿಡಿಯೋದಾಗಿರೋರ್ಗೆ ಆಯಸ್ ಕಮ್ಮಿ ಆಯ್ತದಂತೆ. ಅಯ್ಯೋ, ಹಂಗ 100 ವರ್ಷ ಹಂಗೆ ಇರ್ಲಿ ಬಿಡಿ. ಅಲ್ಲಿವರೆಗೂ ಇವಳು ಹೇಳೋ ಕೆಲ್ಸನೆಲ್ಲ ಮಾಡ್ಕೊಂಡ್ ಬಿದ್ದಿರ್ತೀಯಾ? ಇವ್ರೆ ಆ ವಿಡಿಯೋನ ಇವತ್ ರಾತ್ರಿ ಕರೆಕ್ಟ್ 12 ಗಂಟೆಗೆ ಡಿಲೀಟ್ ಮಾಡಿ ಬಿಸಾಕಿ. ಅಲ್ಲಿವರೆಗೂ ನೀವಿಬ್ರು ಹೇಗ್ ನಡ್ಕೋತೀರಾ ಅನ್ನೋದ್ರ ಮ್ಯಾಗೆ ನಾನ್ ನಿರ್ಧಾರ ಮಾಡ್ತೀನಿ. ಇನ್ನೊಂಚೂರು ಜೋರು, ಇನ್ನೊಂಚೂರು ಜೋರು ಜೋರು. ಇಲ್ಲಿ ನೀನೇನೇ ಮಾಡ್ತಿದ್ಯಾ ಇಲ್ಲಿ? ಹೋಗೆ. ಅಂತ ಅಲ್ಲ ಕಣೆ ಮಲ್ಲಿ, ಏನೇ ಮಾಡೋದಿವಾಗ? ಸಿಕ್ಕಾಪಟ್ಟೆ ಚಾಲಾಕಿ ಇದ್ದಾಳೆ ಕಣೆ ಇವಳು. ಎಂತ ಮಾಡೋಕಿಲ್ಲ, ವಿಡಿಯೋ ಡಿಲೀಟ್ ಆಪಲರಿಗೆ ನಾವು ಅವಳಿಗೆ ಹೆದರ್ಕಂತಿಪ್ಪಂಬು ನಮ್ಮನೆ ನಾಟಕ ಮಾಡುವ, ಆಮೇಲೆ ನಮ್ಮ ಆಟ ಶುರು ಮಾಡುವ. ಹೋ ಕಣೆ, ಒಂದು 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 ಸಲ ಆ ವಿಡಿಯೋ ಡಿಲೀಟ್ ಆಗ್ಲಿ, ಆಮೇಲೆ ಇದೆ ಕಣೆ ಅವಳಿಗೆ ಮಾರಿ ಹಬ್ಬ. ಒತ್ತಿಸ್ಕೊತಿಯಲ್ಲೇ ನನ್ನ ಹತ್ರನೇ. ಹೇಳಿ ಬಿಡಿ. ಒತ್ತು. ಸರಿಯಾಗಿ ಗೊತ್ತೇ. ರಾಖಿ, ಇಂದ್ರಪ್ರಸ್ಥ ಡೆವಲಪರ್ಸ್ ಇಂದ ಮೆಸೇಜ್ ಬಂದಿದೆ. ಸಿಟ್ಟಿಂಗ್ ಹಾಕಕ್ಕೆ ರೆಡಿಯಾಗಿ. We are sorry to inform that the
Quotation you have sent for our new layout project. Rejected. ಸರ್ ಸರ್ ಶಿವಗಾಮಿ ಮೇಡಮ್ ನಿಮ್ಮನ್ನ ಕರಿತಾ ಇದ್ದಾರೆ. ನಾನು ಕಳಿಸಿರೋ ಕೊಟೇಶನ್ ರಿಜೆಕ್ಟ್ ಆಗಿದೆ ಅಂದ್ರೆ ಶಿವಗಾಮಿ ಕಳಿಸಿರೋ ಕೊಟೇಶನ್ ಕೂಡ ರಿಜೆಕ್ಟ್ ಆಗಿರಬೇಕು. ಮೋಸ್ಟ್ಲಿ ಅದನ್ನು ಹೇಳೋದಕ್ಕೆ ಕರೀತಿರ್ಬೇಕು ಅನ್ಸುತ್ತೆ. ವಿಲ್ ಸಿ. ಕರೆದೆ ಮೇಡಮ್, ಬರ್ತಾ ಇದ್ದಾರೆ. ಏನೋ ಏನೆಲ್ಲರೂ ಹೀಗೆ ನಿಂತ್ಕೊಂಡಿದ್ದಾರ ಅಂತ. ಶಿವಗಾಮಿ ನನಗೆ ಅರ್ಥ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹಾ, ಯಾಕೆ? ಆರ್ಯ, ಯು ಆರ್ ರಿಯಲಿ ಗ್ರೇಟ್ ಜಾಬ್. ಇಂದ್ರಪ್ರಸ್ಥ ಡೆವಲಪರ್ ಇಂದ ಲೇಔಟ್ ಪ್ರಾಜೆಕ್ಟ್ ನಮಗೆ ಆಗಿದೆ. ಈಗ ತಾನೇ ನನಗೆ ಮೆಸೇಜ್ ಬಂತು. ಆರ್ಯ, ಯಾಕೆ ನಿನ್ಗೇನ್ ಖುಷಿ ಆಗ್ಲಿಲ್ವಾ? ಯಾ ನನಗೂ ಖುಷಿ ಆಗ್ತಾ ಇದೆ. ಸರ್ಪ್ರೈಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಎಕ್ಸ್ಪೋಸ್ ಮಾಡೋದಕ್ಕಾಗ್ತಿಲ್ಲ. ನಾನೇ ಸರ್ಪ್ರೈಸ್ ಆಗ್ಬಿಟ್ಟೆ. ನಮ್ಗೆ ಈ ಪ್ರಾಜೆಕ್ಟ್ ಸಿಗುತ್ತೆ ಅಂತ ಸ್ವಲ್ಪ ಕೂಡ ನಂಬಿಕೆ ಇರ್ಲಿಲ್ಲ. ಆದ್ರೆ ನೀನ್ ಮಾತ್ರ ತುಂಬಾ ಕಾನ್ಫಿಡೆಂಟ್ ಆಗಿದ್ದೆ ನೋಡು. ಈ ಪ್ರಾಜೆಕ್ಟ್ ನಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಿದ್ದೆ. ಯಾಕಂದ್ರೆ ನನಗ್ ಗೊತ್ತು ನೀನ್ ಎಷ್ಟು ಕರೆಕ್ಟ್ ಆಗಿ ಕೊಟೇಶನ್ ರೆಡಿ ಮಾಡಿ ಕಳ್ಸಿದ್ಯಾ ಅಂತ. ಹಾಗೆ ನಿಮ್ಮೆಲ್ರಿಗೂ ಒಂದ್ ವಿಷಯ ಹೇಳ್ಬೇಕು ಅಂತ ಇಷ್ಟಪಡ್ತಿದ್ದೀನಿ.